ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಎಂಸಿಆರ್ಪಿ ಮಮದಾಪುರ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಬುತ್ತ ಬೆಳಕು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಉಪನ್ಯಾಸಕರಾಗಿ ಪೂಜ್ಯ ಸಂಘಪಾಲ ಬಂತೇಜಿ ಆಗಮಿಸಿದ್ರು. ಉದ್ಘಾಟಕರಾಗಿ ಆರ್ಕೆ ತೊರವಿ, ಅತಿಥಿಗಳಾಗಿ ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ನಿತೀಶ್ ತೊರವಿ, ಅನಿಲ್ ಕುಮಾರ್ ನಡುವಿನಕೇರಿ, ನಿವೃತ್ತ ಶಿಕ್ಷಕರು ಮೇಲಿಂದ ತೊರವಿ, ಹಣಮಂತ ಗವಾರಿ, ಮುತ್ತುರಾಜು ನಿಡೋಣಿ, ಮುತ್ತು ಗವಾರಿ, ರಾಜೇಂದ್ರ ಹಳ್ಳದಕೇರಿ, ಗ್ರಾಮದ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಸುಷ್ಮಿತಾ ಜಕನೂರು ಕಾರ್ಯಕ್ರಮ ನಿರೂಪಿಸಿದ್ರು. ಯಮನಪ್ಪ ಹಳ್ಳದಕೇರಿ, ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಬದುಕಲಿಕ್ಕೆ ಕಾರಣ ಯಾರಪ್ಪ ಅಂತಂದ್ರೆ ಅದು ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಯಾಕೆ ಹಾಕೊಂಡಿದ್ದೀವಪ್ಪ ಅಂತಂದ್ರೆ ನಾಳೆ ನಮ್ಮ ಮಕ್ಕಳು, ಯಾಕಂದ್ರೆ ಬಾಬಾ ಸಾಹೇಬ್ರು ಏನು ಹೇಳ್ತಾರಪ್ಪ ಅಂತಂದ್ರೆ ಯಾರ ಕನಸಿಲ್ಲ ಅವರು ಬಡವರು ಅಂತ ಹೇಳ್ತಾರೆ. ದುಡ್ಡು, ಆಸ್ತಿ, ಅಂತಸ್ತು ಅದು ಬಡತನಕ್ಕೆ ಕಾರಣ ಅಲ್ಲ. ಯಾವನತಿಗೆ ಕನಸಿಲ್ಲಲ್ಲ ಅವ ಬಡವ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ರು. ಅದಕ್ಕೋಸ್ಕರ ನಮ್ಮ ಮಕ್ಕಳಲ್ಲಿ ಕನಸುಗಳನ್ನು ಬಿತ್ತಬೇಕು. ನಾನು ಸಹಿತ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಹಂಗೆ ಆಗಬೇಕು, ಮಹಾತ್ಮ ಜ್ಯೋತಿಬಾ ಫುಲೆ ಅವ್ರಂಗೆ ಆಗಬೇಕು, ಪೆರಿಯಾರ್ ಅವ್ರಂಗೆ ಆಗಬೇಕು, ಸುಪ್ರೀಂ ಕೋರ್ಟ್ ಜಡ್ಜ್ ಆಗಬೇಕು, ಲಾಯರ್ ಆಗಬೇಕು. ಇಂಥ ಒಂದು ಕನಸು ನಮ್ಮ ಮಕ್ಕಳಲ್ಲಿ ಬಿದ್ದಿದ್ದೇ ಕರೆ ಆಯ್ತಪ್ಪ ಅಂತಂದ್ರೆ ಈ ಓಣಿಯಲ್ಲಿ ಒಬ್ಬ ಒಳ್ಳೆ ಅಧಿಕಾರಿಯಾಗಿ ಹುಟ್ಟಿ ಬರಲಿಕ್ಕೆ ಸಾಧ್ಯ ಅದ. ಆ ಉದ್ದೇಶ ಇಟ್ಟುಕೊಂಡನ ಒಂದು ಮನಸ್ಸನ್ನು ಯಾವ ಥರ ಕಾನ್ಸಂಟ್ರೇಟ್ ಮಾಡಬೇಕು, ಏಕಾಗ್ರತೆ ಯಾವ ಥರ ಮೂಡಿಸಬೇಕು, ನಮ್ಮ ಮಕ್ಕಳು ಹೆಂಗೆ ಓದಬೇಕು, ಅವ್ರು ಏನೇನು ಆಗಬೇಕು, ಯಾವ್ಯಾವ ಯೂನಿವರ್ಸಿಟಿಯಲ್ಲಿ ಎಂತೆಂಥ ಕೋರ್ಸ್ಗಳು ಕಲಿಸ್ತಾರ, ಇಂಗ್ಲೀಷ್ ಹೆಂಗೆ ಕಲಿಬೇಕು, ಕನ್ನಡ ಹೆಂಗೆ ಕಲಿಬೇಕು, ಇವೆಲ್ಲ ನಾವು ಮಕ್ಕಳಿಗೆ ಹೇಳ್ಕೊಟ್ಟಿವಪ್ಪ ಅಂತಂದ್ರೆ ಅವ್ರು ಒಂದಿಲ್ಲ ಒಂದು ದಿವಸ ಈ ಓಣಿಯಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಆಗಿ ಅಂದ ಇಡೀ ಜಿಲ್ಲಾಧಿಕಾರಿಯಾಗಿ, SP ಆಗಿ